Hello. Hi. It's a coffee. ಥ್ಯಾಂಕ್ಸ್. ಇನ್ಫ್ಯಾಕ್ಟ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಸರ್. ಯಾಕೆ? ನಾ ಕೆಲ್ಸಕ್ಕೆ ಸೇರಿ ಸ್ವಲ್ಪನೇ ದಿನ ಆಗಿದ್ರು ನನ್ನ ಮೇಲೆ ನಂಬಿಕೆ ಇಟ್ಟು ವಿಶ್ವಪ್ರಸಾದ್ ಅವ್ರ ಬಗ್ಗೆ ಇನ್ವೆಸ್ಟಿಗೇಟಿಂಗ್ ಸ್ಟೋರಿ ಪ್ರಿಪೇರ್ ಮಾಡಿ ಅದನ್ನು ಸೀರೀಸ್ ಆಗಿ ಮಾಡ್ತಿದ್ದೀರಲ್ಲ ಅದಕ್ಕೆ. ಸರ್ ಯಾಕೇನು ಮಾತಾಡ್ತಿಲ್ಲ? ಕೆಲವೊಂದು ಸರ್ತಿ ಮಾತಿಗಿಂತ ಮೌನನೇ ಹೆಚ್ಚು ಸೂಕ್ತ. ಪೇಪರ್ನವ್ರಿಗೆ ಮೌನ ವಿರೋಧಿ ಅಲ್ವಾ ಸರ್? ಎಲ್ಲಿವರೆಗೆ ಬಂದಿದೆ ವಿಶ್ವಪ್ರಸಾದ್ ಇನ್ವೆಸ್ಟಿಗೇಷನ್? ತುಂಬಾ ಪ್ರೋಗ್ರೆಸ್ ಆಗಿದೆ ಸರ್. ನಾನು ಅವ್ರ ಬಗ್ಗೆ ಬರಿತಾ ಇದ್ದೀನಿ ಅಂತ ಗೊತ್ತಾದ ತಕ್ಷಣ ನನಗೆ ಧಮಕಿ ಹಾಕಿದ್ರು. ನೀ ನನ್ನ ಬಗ್ಗೆ ಬರಿಬೇಡ, ಬರದೆ ನಿಂಗೆ ತೊಂದರೆ ಆಗುತ್ತೆ ಅಂತಲೂ ಹೇಳಿದ್ರು. ಆದರೆ ನಾನು ಹೆದರ್ಲಿಲ್ಲ. ಒಂದ್ಸರಿ ನನಗೆ ನನ್ನ ಫ್ರೆಂಡ್ಗೆ ಹೊಡ್ಸೋದು ಕೂಡ ಪ್ರಯತ್ನ ಪಟ್ರು. ಆದರೆ ನಾವು ತಪ್ಪಿಸ್ಕೊಂಡ್ಬಿಟ್ವಿ. ಗೊತ್ತು. ಏನು ಸರ್? ನೀವು ಜರ್ನಲಿಸ್ಟ್, ನಾನು ಪತ್ರಿಕೆ ಸಂಪಾದಕ. ನೀವು ಏನೇನು ಕೆಲಸ ಮಾಡ್ತೀರಿ ಅನ್ನೋ ಡೀಟೇಲ್ಸ್ ಜೊತೆಗೆ ನಿಮ್ಗೆ ಅದರಿಂದ ಏನು ತೊಂದರೆ ಆಗುತ್ತೆ ಅಂತಲೂ ತಿಳ್ಕೊಂಡಿರ್ತೀನಿ. ಅದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಸ್ಪೀಕ್ಸ್ ಅಂತ. ಸರ್, ನಾವನ್ನ ಹೇಗೆ ಎಕ್ಸ್ಪೋಸ್ ಮಾಡ್ತೀನಿ ಅಂದರೆ ಇನ್ನೊಂದು ಸತಿ ಅವ್ನು ಯಾರ ವಿಷಯಕ್ಕೂ ಕೈ ಹಾಕಬಾರ್ದು. ಎಂಥ ಈಡಿಯಟ್ ಸರ್ ಅವನು. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತೀನಿ ಅಂತ ಪೋಸ್ ಕೊಟ್ಕೊಂಡು ಎಲ್ಲರೂ ದುಡ್ಡು ನುಂಗ್ ಹಾಕ್ತಾನೆ. ಅಷ್ಟೇ ಅಲ್ಲ ಸರ್, ಸಿಕ್ಕಾಪಟ್ಟೆ ಗೂಂಡಾಗಿರಿ ಬೇರೆ. ಇವನು ಇಷ್ಟೆಲ್ಲ ಮೆರೆಯೋದಕ್ಕೆ ಕಾರಣ ಇವನ ಜೊತೆಲಿರೋ ಪೊಲಿಟಿಷಿಯನ್ಸು, ಪೊಲೀಸ್ನವರು, ಜೊತೆಗೆ ಪೇಪರ್ನವನು ಒಳಗೆ ಹಾಕೊಂಡ್ಬಿಟ್ಟಿದ್ದಾನೆ ಸರ್. ದೀಪ್ತಿ, ನೀವು ಆ ವಿಶ್ವಪ್ರಸಾದ್ ಬಗ್ಗೆ ಹುಷಾರಾಗಿರ್ಬೇಕು. ಇರ್ತೀನಿ ಸರ್. ಅಷ್ಟೇ ಅಲ್ಲ, ಇನ್ವೆಸ್ಟಿಗೇಷನ್ ಸೀರೀಸ್ನು ಕೂಡ ಸ್ವಲ್ಪ ಸ್ಲೋ ಡೌನ್ ಮಾಡಿ. ಯಾಕೆ ಸರ್? ಕಾರಣ ಇಲ್ಲದೆ ನಾನು ಏನು ಹೇಳೋದಿಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ವಾ? ಅದೇ ಸರ್, ಕಾರಣ ಏನು ಅಂತ ಕೇಳ್ತಿದ್ದೀನಿ. ಹೇಳೋ ಸಮಯ ಬಂದಾಗ ಖಂಡಿತ ಹೇಳ್ತೀನಿ. ನೋಡಿ, ನೀವಿನ್ನು ಬಹಳ ಚಿಕ್ಕವರು. ಜೀವನದಲ್ಲಿ ಸಾಧಿಸಬೇಕಾದ್ದು ಬಹಳ ಇದೆ. ಏನು ಸರ್, ಟೋಟಲ್ ಕಾಂಟ್ರಾಸ್ಟಾಗಿ ಮಾತಾಡ್ತಿದ್ದೀರಾ. ಸಾಧಿಸ್ಬೇಕು ಅಂತೀರಾ, ಸ್ಲೋ ಡೌನ್ ಅಂತಿದ್ದೀರಾ. ಈ ಸೀರೀಸು ನನ್ನ ಕೆರಿಯರ್ಗೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಸರ್? ಇದರಿಂದ ನನಗೆಷ್ಟು ರೆಕಗ್ನಿಷನ್ ಸಿಗುತ್ತಲ್ವಾ ಸರ್? ಯಶಸ್ಸು, ಸಾಧನೆ, ಕೆರಿಯರ್ ಇವೆಲ್ಲಕ್ಕಿಂತ ಬದುಕು ಮುಖ್ಯ ಅಲ್ವೇ? ಅದರಿಂದ ನಿಮಗೆ ಒಳ್ಳೆಯದು. ಸರ್, ಆ ವಿಶ್ವಪ್ರಸಾದ್ ಏನಾದ್ರು ನಿಮ್ಮ ಹತ್ರ ಬಂದು ಹೆದರಿಸಿದ್ರಾ ಸರ್? ಹೇಳಿದಷ್ಟನ್ನು ಮಾಡಿ. ಇಟ್ ಈಸ್ ಮೈ ರಿಕ್ವೆಸ್ಟ್. ಅದ್ಯಾಕೆ ಇಷ್ಟೊಂದು ಸಮಯ ತಗೋತಾ ಇದೆ ಈ ಪ್ರಾಜೆಕ್ಟ್ ಪೂರೈಸೋದಕ್ಕೆ ಅಂತ ಕೇಳ್ದ. ನಿಮ್ಮ ಹತ್ರ ಮಾತಾಡ್ತೀನಿ ಅಂತಲೂ ಹೇಳ್ದ ನಿಮ್ಮ ಬಾಸ್. ಹೌದು, ಸಾಮಾನ್ಯವಾಗಿ ಇಂಥ ಪ್ರಾಜೆಕ್ಟ್ ಪೂರೈಸೋದಕ್ಕೆ 1 ತಿಂಗಳ ಮೇಲೆ ಸಮಯ ತಗೊಳ್ಳೋದು. ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಿದೆ, ನಮ್ಮದು ತುಂಬ ಹಳೆ ಕಂಪ್ನಿ, ಎಲ್ಲದನ್ನು ಬೇರಿನಿಂದ ಬದಲಾವಣೆ ಮಾಡಬೇಕಾಗಿ ಬಂದಿದೆ ಅಂತ. ಗೊತ್ತು, ಅವನು ಹೇಳಿದ್ದು ನಂಗೆ ಗೊತ್ತು. ನೀವು ಬೇಕಂತ ನಿಧಾನವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತಲೂ ಕೇಳ್ದ. ಅದಕ್ಕೆ ನಾನು ದೊಡ್ಡದಾಗಿ ಇಮೇಲ್ ಕಳಿಸಿದ್ದೀನಿ, ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ. ಗೊತ್ತು, ನೀವು ಕಳಿಸಿದ್ದು ಗೊತ್ತು. ಅದು ಸರಿ, ನೀವು ಯಾಕೆ ನನ್ನನ್ನು ಅಷ್ಟು ಹೊಗಳಿ ಬರೆದ್ರಿ? ನೋಡಿ, ಒಳ್ಳೆ ಕೆಲಸ ಯಾರೇ ಮಾಡಲಿ ಅದಕ್ಕೆ ಮೆಚ್ಚುಗೆ ತೋರಿಸೋದು ನನ್ನ ಅಭ್ಯಾಸ. ಅದಕ್ಕೆ ಯಾಕೆ ಅಷ್ಟೊಂದು ಸಂಕೋಚ ಮಾಡ್ಕೋತೀರಾ? ಆ ಇಮೇಲಲ್ಲಿ ನನ್ನ ಬಗ್ಗೆ ತುಂಬ ಹೊಗಳಿಕೆ ಮಾತುಗಳಿದ್ವು, ಅದಕ್ಕೋಸ್ಕರ. ಏನು, ನನಗೆ ಹಾಗನ್ನಿಸ್ತು, ಹಾಗೆ ಹೇಳಿದೆ.
ಈಗ ಈ ರಿಪೋರ್ಟ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು ಯಾವಾಗ ಕೊಡ್ತೀರಾ? ಅದೇ ಕೆಲಸ ಮಾಡ್ತಾ ಇದ್ದೀವಿ. ಜಗದೀಶು ಆ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ದಾನೆ. ಈಗ ನೀವು ಈ ಕೆಲಸ ಮಾಡ್ತಿದ್ದೀರಲ್ಲ, ನೀವು ಯಾಕೊಂದು ಕೂಲಂಕುಷವಾದ ವಿಮರ್ಶೆಯನ್ನು ಕೊಟ್ಬಿಡ್ಬಾರ್ದು ಈ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಗ್ಗೆ? ಅಂದರೆ ನೀವು ಹೇಳ್ತಾ ಇರೋದು? ಇದು ನಮ್ಮ ಕಂಪ್ನಿ ಇದೆಯಲ್ಲ, ಒಂಥರ ಹಳೆ ಸಂಪ್ರದಾಯಸ್ಥ ಹಾಗೆ ಒಂದೇ ರೀತಿಯಲ್ಲಿ ನಡ್ಕೊಂಡ್ಬರ್ತಿದೆ ಇಷ್ಟು ವರ್ಷ. ಅದಕ್ಕೆ ಇದ್ರ ಬಗ್ಗೆ ಫೈನಲ್ ಆಗಿ ಹೇಳೋಕೆ ಮುಂಚೆ ಆ ಹೊಸ ಮೆಥಡ್ ಇದೆಯಲ್ಲ, ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ಕ್ಷೇಮ ಅಂತ. ಅಂದರೆ ಯಾವ ರೀತಿ ವಿಮರ್ಶೆ ಬೇಕು ನಿಮಗೆ? ಈಗ ಈ ರಿಪೋರ್ಟ್ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಒಳ್ಳೆಯ ಅಂಶಗಳು ಯಾವುದು, ಅಲ್ಲದೆ ಇರೋದು ಯಾವುದು ಅಂತ ನೀವು ನಿಮ್ಮ ಅನಾಲಿಸಿಸಲ್ಲಿ ಬರೆದು ಕೊಟ್ಟರೆ. ನಾನು ನಿಮಗೆ ಆಗಲೇ ಹೇಳಿದ್ನಲ್ಲ, ಈಗ ಮಾಡಿರೋ ಮಾರ್ಕೆಟಿಂಗ್ ಸ್ಟ್ರಾಟಜಿ ತುಂಬ ಚೆನ್ನಾಗಿದೆ ಅಂತ. ಹಾಗಿದ್ರೆ ಹೇಳ್ಬಿಡೋಣ ವಿಷಯ ಹೀಗೆ ಅಂತ. ಅಲ್ಲ, ನಾನು ಹೇಳಿದ್ದು ಹಾಗಲ್ಲ. ನಿಮಗೆ ಅನಾಲಿಸಿಸ್ ಬೇಕು ಅಂದರೆ? ಹೌದು, ಒಂದು ಅನಾಲಿಸಿಸ್ ಇದ್ದರೆ ಚೆನ್ನಾಗಿರುತ್ತೆ. ಸರಿ, ನನಗೆ ಸ್ವಲ್ಪ ಟೈಮ್ ಕೊಡಿ, ಅದೇ ರೀತಿ ಅನಾಲಿಸಿಸ್ ಬರ್ಕೊಡ್ತೀನಿ. ಓಕೆ, ಅದು ನನ್ನ ಕೈಗೆ ಬಂದ ತಕ್ಷಣ ನನ್ನ ಪ್ಲ್ಯಾನ್ಸ್ ಏನಿದೆ ಅದನ್ನು ಆದಷ್ಟು ಬೇಗ ಜಾರಿಗೆ ತರೋದು ನನ್ನ ಅಭಿಪ್ರಾಯ. ಅದಕ್ಕೆ ನೀವು ಆದಷ್ಟು ಜಾಗ್ರತೆ ನಿಮ್ಮ ರಿಪೋರ್ಟಲ್ಲೇ ಕೊಟ್ಬಿಟ್ರೆ ಒಳ್ಳೆಯದು. ಸರಿ, ಆದಷ್ಟು ಬೇಗ ರಿಪೋರ್ಟ್ನ ಸಿದ್ಧ ಮಾಡ್ತೀನಿ. ಥ್ಯಾಂಕ್ಸ್. ನಾನೊಂದೀಗ ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿದೆ. ಕಾಫಿಗೆ ಹೇಳಿದ್ದೀನಿ, ಓ ನೋ ಪ್ಲೀಸ್. ಕಾಫಿ ಕುಡ್ಕೊಂಡೇ ಹೋಗಬೇಕು. ಥ್ಯಾಂಕ್ಸ್. ನೋ ಪ್ರಾಬ್ಲಮ್. ಅರೆ ಚೈತ್ರ, ಏನಿಲ್ಲಿ ಒಬ್ಬಳೇ ಒಂಟಿಯಾಗಿ ನಡೀತಾ ಇದೆಯಾ? ಏನಿಲ್ಲ ಆಂಟಿ. ಅಳ್ತಾ ಇದೆಯಾ? ಏನಾಯ್ತಮ್ಮ? ಅಂಥದ್ದೇನಾಗಿಲ್ಲ ಆಂಟಿ, ಐ ಆಮ್ ಫೈನ್. ಅಳ್ತಾ ಇದೆಯಾ? ಐ ಆಮ್ ಫೈನ್ ಅಂತೀಯಾ? ನಾನು ಇದನ್ನು ನಂಬೇಕಾ? ಎಲ್ಲರಿಗೂ ಒಂದಲ್ಲ ಒಂದು ಸಲ ಹೀಗೆ ಅನಿಸುತ್ತೆ. ಹೀಗೆ ಅನಿಸ್ದಾಗ ಒಂದು ಸತಿ ಹತ್ಬಿಟ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ. ಹೌದು ಆಂಟಿ, ನೀವು ಹೇಳೋದು ನಿಜ. ಅದೇನೋ ನೀವು ನನ್ನನ್ನು ಮಾತಾಡ್ಸಿದ ತಕ್ಷಣ ನನಗೆ ಅಳು ಬಂದ್ಬಿಡ್ತು. ನಿನಗೆ ಹೇಳಬೇಕು ಅಂತ ಅನಿಸಿದ್ರೆ ಹೇಳು, ನಾನು ಒತ್ತಾಯ ಮಾಡಲ್ಲ. ನನ್ನ ಗಂಡ ಹೇಮಂತಿನ ಬಗ್ಗೆ ಏನೋ ಹುಚ್ಚು ಯೋಚನೆ. ನಾನು ಸಾಧಾರಣವಾಗಿ ಈ ವಿಷಯದ ಬಗ್ಗೆ ಯಾರ ಹತ್ರನೂ ಮಾತಾಡೋದಿಲ್ಲ, ಆದರೆ ನಿಮ್ಮ ಹತ್ರ ಹೇಳ್ಕೋಬೇಕು ಅನಿಸ್ತಿದೆ.
ಹೇಮಂತ್ ಆರ್ಮಿಯಲ್ಲಿ ಆಫೀಸರಾಗಿ ಕೆಲಸ ಮಾಡ್ತಿದ್ರು. ನಾರ್ತ್ ಈಸ್ಟಲ್ಲಿ ಪೋಸ್ಟಿಂಗ್ ಆಗಿತ್ತು. ಅಲ್ಲಿ ಯುದ್ಧ ನಡೀತಾ ಇತ್ತಲ್ಲ ಅಲ್ಲ? ಅಲ್ಲೇ ಹೇಮಂತ್ಗೆ ವಿಪರೀತ ದೇಶಾಭಿಮಾನ, ಮಹಾ ಧೈರ್ಯಸ್ಥ. ನಿಜ ಹೇಳಬೇಕು ಅಂದರೆ ನಾನು ಹೇಮಂತಿನ ಮೆಚ್ಕೊಂಡಿದ್ದು ಅವ್ರ ಧೈರ್ಯ ನೋಡಿ. ಒಂದ್ಸಲ ತಲಕಾವೇರಿ ನೋಡೋಕ್ಕೆ ಹೋಗಿದ್ದಾಗ ನನ್ನ ಕಾಲು ಜಾರಿ ನೀರಿಗೆ ಬಿದ್ದುಬಿಟ್ಟೆ. ಆ ಕೊರ್ಕಲ್ನಲ್ಲಿ ಕೊಚ್ಕೊಂಡು ಹೋಗ್ತಿದ್ದಾಗ ಅಲ್ಲೇ ಇದ್ದಿದ್ದ ಹೇಮಂತ್ ನೀರಿಗೆ ಹಾರಿ ನನ್ನ ಪ್ರಾಣ ಉಳಿಸಿದ್ರು. ಅದೇನೋ ತಕ್ಷಣ ಅವ್ರ ಮೇಲೆ ಅಭಿಮಾನ, ಪ್ರೀತಿ ಹುಟ್ಟಿತು. ಇಟ್ ವಾಸ್ ಇನ್ಸ್ಟೆಂಟ್ ಅಟ್ರಾಕ್ಷನ್. ಸಾರಿ ಆಂಟಿ, ನನ್ನ ಸ್ಟೋರಿ ಹೇಳಿ ನಿಮಗೆ ಬೋರ್ ಮಾಡ್ತಾ ಇದ್ದೀನೋ ಏನೋ. ಛೇ, ಖಂಡಿತ ಇಲ್ಲ. ಹೇಮಂತ್ಗೆ ನಾರ್ತ್ ಈಸ್ಟಲ್ಲಿ ಪೋಸ್ಟಿಂಗ್ ಆದಾಗ ನನಗೆ ತುಂಬ ಹೆದರಿಕೆ ಆಯಿತು. ಆದರೆ ಅವ್ರಿಗೊಂಥರ ಖುಷಿ. ಅಂತ ಕಷ್ಟದ ಸ್ಥಳದಲ್ಲಿ ಪೋಸ್ಟಿಂಗ್ ಸಿಕ್ತು ಅಂತ. ಸ್ವದಿವಸ ಏನೂ ತೊಂದರೆ ಇರಲಿಲ್ಲ, ಎಲ್ಲ ಸರಿ ಇತ್ತು ಅಂದ್ಕೊಂಡ್ವಿ. ಆಮೇಲೆ ಈಗ 1 ವರ್ಷ ಅಥವಾ ಸ್ವಲ್ಪ ಹೆಚ್ಚು ದಿನನೇ ಆಗಿರ್ಬೋದು ಅನಿಸುತ್ತೆ. ಆ ದಿನ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಹೇಮಂತ್ಗೆ ಪ್ರಮೋಷನ್ ಸಿಗ್ತಾ ಇದೆ ಅಂತ ಲೆಟರ್ ಬಂದಿತ್ತು. ಮೇಜರಾಗಿ ಪ್ರಮೋಟ್ ಮಾಡ್ತಿದ್ದಾರೆ, ಈ ಕಡೆನೇ ಪೋಸ್ಟಿಂಗ್ ಆಗುತ್ತೆ ಅಂತ. ಹೇಳು, ಆಮೇಲೆ? ನಾನು ತುಂಬ ಸಂತೋಷವಾಗಿದ್ದೆ ಅವತ್ತೇ. ಆ ದಿನ ರಾತ್ರಿನೇ ಟೆಲಿಗ್ರಾಮ್ ಬಂತು, ಕ್ಯಾಪ್ಟನ್ ಹೇಮಂತ್ ರಾಯ್ ಮಿಸ್ಸಿಂಗ್ ಇನ್ ಆ್ಯಕ್ಷನ್ ಅಂತ. ಅಯ್ಯೋ ದೇವ್ರೆ, ಇವತ್ತಿಗೂ ಅದೇ ಸ್ಟೇಟಸ್, ಮಿಸ್ಸಿಂಗ್ ಇನ್ ಆ್ಯಕ್ಷನ್. ಆರ್ಮಿನವ್ರು ಏನು ಹೇಳ್ತಾರೆ? ಹೇಳೋದೇನಿದೆ, ಇವತ್ತಿಗೂ ಏನು ಸುದ್ದಿ ಇಲ್ಲ ಅಂದರೆ ಅದೇ. ಚೈತ್ರ, ನೀನು ಧೈರ್ಯವಂತೆಮ್ಮ, ಸಮಾಧಾನ ಮಾಡ್ಕೊ. ಏನು ನನ್ನ ಕೈಲಿ ಅದನ್ನ ಒಪ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ.
ಒಂದೊಂದು ಸಲ ನೀನು ಎಂಥ ಕೆಲಸ ಮಾಡ್ತೀಯ ಅಂದರೆ ಅನ್ನೋಕ್ಕೂ ಆಗಲ್ಲ, ಅನುಭವಿಸೋಕ್ಕೂ ಆಗಲ್ಲ. ಯಾಕೆ ಸರ್, ಏನಾಯ್ತು? ಇನ್ನೇನಾಗೋದು, ಮಣ್ಣು ಕರ್ಕೊಂಡು ಬಂದಿಯಲ್ಲ ಆ ವಿಶ್ವಪ್ರಸಾದ್ನ, ದೊಡ್ಡ ಉಪಕಾರ ಮಾಡಿಬಿಡ್ತಾನೆ, ನಾವೆಲ್ಲ ಉದ್ಧಾರ ಆಗಿಬಿಡ್ತೀವಿ ಅನ್ನೋ ಥರ. ಏನಾಯ್ತೀಗ? ಅವನಿಂದ ದಿನೇ ದಿನೇ ಟಾರ್ಚರ್ ಜಾಸ್ತಿ ಆಗ್ತಾ ಇದೆ ಹೊರತು ಒಂದು ಚೂರು ಉಪಯೋಗ ಆಗ್ತಾ ಇಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಈಗ ಸಾರಿ ಹೇಳಿ ಏನಯ್ಯ ಉಪಯೋಗ? ಹಾಂ, ಮುಂಚೆನೇ ಆಲೋಚನೆ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ನಮ್ಮ ಕಂಪನಿ ವಿಚಾರದಲ್ಲಿ ಅವನ್ನ ಶಾಮಿಲ್ ಮಾಡೋ ಮುಂಚೆ ಅವನ ಪೂರ್ವಾಪರ ತಿಳ್ಕೊಂಡು ನಿರ್ಧಾರಕ್ಕೆ ಬಂದಿದ್ರೆ ಇಷ್ಟೆಲ್ಲ ರಗಳೆ ಆಗ್ತಿರ್ಲಿಲ್ಲ. ಅವನನ್ನು ಎಲ್ಲರ ಮುಂದೆ ಇಂಟ್ರೊಡ್ಯೂಸ್ ಮಾಡಿದ್ನಲ್ಲ ಸರ್, ಅವತ್ತೇ ಬೇಡ ಅನ್ಬೋದಾಗಿತ್ತು. ಆದರೆ ಆವಾಗ ಇವನು ಇಂಥ ಥರ್ಡ್ ರೇಟ್ ಗಿರಾಕಿ ಅಂತ ಯಾರಿಗೆ ಗೊತ್ತಿತ್ತು? ಅಲ್ಲದೆ ನಮ್ಮ ಪರಿಸ್ಥಿತಿನೂ ಹಾಗಿತ್ತು. ಆವಾಗ ಕತ್ಲೆಯಲ್ಲಿದ್ವಿ, ಯಾವ ಕಡೆ ಹೋಗೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಅವನು ಮಾತಾಡಿದ ಶೈಲಿ ನೋಡಿಬಿಟ್ಟು ಏನೋ ದೊಡ್ಡ ಸಾಚ ಅಂತ ತಿಳ್ಕೊಂಡು ಸೇರಿಸ್ಕೊಂಡ್ವಿ. ಆಮೇಲೆ ತಾನೇ ನಮ್ಗೆ ಗೊತ್ತಾಗಿದ್ದು ಅವನ ನಿಜವಾದ ಯೋಗ್ಯತೆ. ಈಗ ಏನು ಮಾಡೋಣ ಅಂತೀರಿ ಸರ್? ಇನ್ನೇನು ಮಾಡೋದು, ಅವನ್ನ ಎತ್ತಂಗಡಿ ಮಾಡಿಸ್ಬೇಕು. ಆದರೆ ಅದು ಕಷ್ಟ ಅಲ್ವಾ ಸರ್? ಅವನ್ನ ಇಟ್ಕೊಂಡ್ರೆ ಇದ್ದದ್ದು ಕಷ್ಟ, ಅನುಭವಿಸ್ಬೇಕಾದವರು ನಾವು. ಮೊನ್ನೆ ಒಂದು ಸಣ್ಣ ಮೀಟಿಂಗ್ ಇಟ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಎಲ್ಲರ ಅಭಿಪ್ರಾಯನೂ ವಿಶ್ವಪ್ರಸಾದ್ನ ಹೊರಗೆ ಹಾಕಬೇಕು ಅಂತಾನೇ ಇದೆ. ಅಭಿಪ್ರಾಯ ಇರ್ಬೋದು ಸರ್, ಆದರೆ ಇದು ಸಾಧ್ಯನಾ ಸರ್? ಏನಯ್ಯ, ಅವನು ದೊಡ್ಡ ಬ್ರಹ್ಮರಾಕ್ಷಸ ಅನ್ನೋ ಥರ ಹೆದರ್ತೀಯಲ್ಲಯ್ಯ. ಅವನು ಪವರ್ಫುಲ್ ಆಗಿರ್ಬೋದು, ಗೂಂಡಾಗಿರಿ ಮಾಡ್ಬೋದು. ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಅವನೇನು ಮಾಡೋಕ್ಕಾಗಲ್ಲ, ಬಾಯಿ ಮುಚ್ಕೊಂಡು ಹೋಗಲೇಬೇಕು. ಆದರೆ ನನಗೇನು, ಅವನು ಒಳ್ಳೆ ಬಾತಲ್ಲಿ ಹೋದರೆ ಅವನ ಮರ್ಯಾದೆ ಉಳಿಯುತ್ತೆ, ಇಲ್ಲದೆ ಹೋದರೆ ಬಲವಂತವಾಗಿ ದಬ್ಬಬೇಕಾಗತ್ತೆ ಅಷ್ಟೇ. ನಾಳೆ ಅವನ್ನ ಮೀಟ್ ಮಾಡೋಕ್ಕೆ ನಾವಿಬ್ರು ಹೋಗ್ತಾ ಇದ್ದೀವಿ, ನೀನು ಬರ್ತಾ ಇದೀಯಾ ಅಷ್ಟೇ.